ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗಣೇಶನ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲಿ ಅಂದರೆ ಅಂಗಡಿಯಲ್ಲ, ಗಣೇಶನ್ ತಯಾರು ಮಾಡೋಂಥ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀರಿ. ಇದು ಬಂದು ದೇವನಹಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ದೂರ ಐತೆ. ಅದರಿಂದ ನಮ್ಮ ಫ್ರೆಂಡು ಬುಕ್ ಮಾಡಬೇಕು, ಬಾಮಚ್ಚ ಹೋಗೋಣ ಅಂದಿದ್ದ, ಅದಕ್ಕೆ ಹೋಗ್ತಾ ಇದ್ದೀರಿ. ತೋರಿಸ್ತೀನಿ ನಿಮಗೆಲ್ಲ ಎಷ್ಟು ವೆರೈಟೀಸ್ ಆಫ್ ಗಣೇಶ ಸಿಗುತ್ತೆ ಅಂತ. ಇವನೇ ನೋಡಿ ನನ್ನ ಫ್ರೆಂಡು, ಅಲ್ಲಿ ನೋಡ್ತಿದ್ದಾನಲ್ವ ಅದೇ ಗಣೇಶನೇ ಬುಕ್ ಮಾಡ್ದ. ಈ ಫ್ಯಾಕ್ಟ್ರಿಯಲ್ಲಿ ನಿಮಗೆ 1 ರಿಂದ 6 ಅಡಿವರೆಗೂ ಸಿಗುತ್ತೆ. ನಿಮಗೆ 6 ಅಡಿಯಿಂದ ಮೇಲೆ ಬೇಕು ಅಂದರೆ ನೀವು ಬೇರೆ ಫ್ಯಾಕ್ಟ್ರಿಗೂ ಹೋಗ್ಬೋದು. ಇಲ್ಲಿ ನೋಡಿ, ಈ ಗಣೇಶ ಬಂದು 6 ಅಡಿ ಇರುತ್ತೆ. ನೋಡಿ, ಈ ಥರ ಇರುತ್ತೆ 6 ಅಡಿ ಗಣೇಶ. ಮತ್ತು ಅದರ ಪಕ್ಕದಲ್ಲೇ ನೋಡಿ, ಇದು ಬಂದು 5 ಅಡಿ ಗಣೇಶ. ಮತ್ತು ಅದ್ರ ಪಕ್ಕದಲ್ಲೇ ಇದೂ 5 ಅಡಿನೇ. ಇಲ್ಲಿ ನಿಮಗೆ ಒಂದು 20 ರಿಂದ 50 ವೆರೈಟೀಸು ಗಣೇಶ ಸಿಗುತ್ತೆ. ಎಲ್ಲ ನಿಮಗೆ 6 ಅಡಿ ಒಳಗಡೆನೇ ಸಿಗುತ್ತೆ. ಇಲ್ಲಿ ಯಾರಿಗಾದರೂ 6 ಅಡಿ ಒಳಗಡೆ ಬೇಕು ಅಂದರೆ ನೀವು ಆರಾಮಾಗಿ ಬಂದು ಇಲ್ಲಿ ತೊಗೊಂಡೋಗ್ಬೋದು. ಇವರು ಹೋಲ್ಸೇಲ್ ರೇಟ್ಗೂ ಕೊಡ್ತಾರೆ ಮತ್ತು ರಿಟೇಲ್ ರೇಟ್ಗೂ ಕೊಡ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸು ಈ ವಿಡಿಯೋ ಕೆಳಗಡೆ ಕೊಡ್ತೀನಿ. ನೀವು ಯಾರಿಗಾದ್ರೂ ಬೇಕಂದರೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೊಂದು ಗಣೇಶ ಐತೆ ನೋಡಿ, ಇದು ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಈ ಗಣೇಶ. ನಾನು ಈ ಗಣೇಶ ಬುಕ್ ಮಾಡೋಕ್ಕೆ ಹೇಳಿದೆ, ಆದರೆ ನಮ್ಮ ಫ್ರೆಂಡು ಇನ್ನೊಂದು ಗಣೇಶನ ಬುಕ್ ಮಾಡ್ಕೊಂಡ. ನೋಡಿ ಹೆಂಗೈತೆ ಅಂತ, ತುಂಬ ಚೆನ್ನಾಗೈತೆ, ತುಂಬ ಇಷ್ಟ ಆಯಿತು ನನಗೆ ಈ ಗಣೇಶ ಬಂದು. ಈ ಗಣೇಶ ಬಂದು ನಿಮಗೆ 5 ಅಡಿಯಲ್ಲಿ ಸಿಗುತ್ತೆ. ಇಲ್ಲ ನಮಗೆ ಇನ್ನೂ ಕಮ್ಮಿ ಬೇಕಂದ್ರೂ ಒಂದು ಸ್ವಲ್ಪ ಮುಂಚೆ ಹೇಳಿದ್ರೆ ಅವರು ನಿಮಗೆ 4 ಅಡಿ ಇಲ್ಲ 3 ಅಡಿಯಲ್ಲೂ ರೆಡಿ ಮಾಡಿಕೊಡ್ತಾರಂತೆ. ನೋಡ್ಬೋದು, ಸೇಮ್ ಇದು ಬಂದು 3 ಅಡಿ ಗಣೇಶ. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿ ಮೇಲೆ ಗಣಪತಿ ಕೂತ್ಕೊಂಡಂಗೆ ಮಾಡಿದ್ದಾರೆ. ನಿಮಗೆ 6 ಅಡಿ ಒಳಗಡೆ ಯಾವ ಸೈಜ್ ಬೇಕಂದ್ರೂ, ಯಾವ ಡಿಸೈನ್ ಬೇಕಂದ್ರೂ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ. ಆದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅವ್ರಿಗೆ. ಬನ್ನಿ ಈಗ ನಮ್ಮ ಫ್ರೆಂಡ್ ಅವ್ರು ಬುಕ್ ಮಾಡಿರುವಂಥ ಗಣೇಶ ನೋಡೋಣ. ನೋಡಿ, ಇಲ್ಲಿ ಕಾಣಿಸ್ತೈತಲ್ವಾ, ಈ ಗಣೇಶನೇ ನಮ್ಮ ಫ್ರೆಂಡ್ ಅವ್ರು ಬುಕ್ ಮಾಡಿರೋದು. ಅಂದರೆ ಅವರು ಇದಕ್ಕೂ ಮುಂಚೆನೇ ಬಂದು ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ. ಈಗ ಅಮೌಂಟ್ ಕೊಡಬೇಕು ಅಂತ ನಮ್ಮ ಫ್ರೆಂಡು ನನ್ನ ಕರ್ಕೊ ಬಂದಿದ್ದು. ನಾನು ಇಲ್ಲಿಗೆ ಬಂದು ನೋಡಿದ ಮೇಲೆ ಜಾಸ್ತಿ ವೆರೈಟೀಸ್ ಗಣೇಶ ಇದ್ದಿದ್ದಕ್ಕೆ ಅದು ನಿಮಗೂ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ಇನ್ನೂ ತುಂಬ ಗಣೇಶನ್ಗಳಿದ್ದಾವೆ, ನೋಡೋಣ ಬನ್ನಿ ಈಗ. ಇವು ನೋಡಿ, ಇಲ್ಲಿ ಸೈಡಲ್ಲಿ ಇಕ್ಕೈತಲ್ಲ, ಇವು ಬಂದು ಬುಕ್ಕಿಂಗ್ ಆಗೋಗಿರೋವು. ಇವು ಆಲ್ರೆಡಿ ಬುಕ್ ಆಗಿರೋದಕ್ಕೆ ಎತ್ತಿ ಸೈಡಲ್ಲಿ ಇಕ್ಕಿಟ್ಟಿದ್ದಾರೆ. ಇದು ಫ್ಯಾಕ್ಟ್ರಿ ಆಗಿರೋದ್ರಿಂದ ಇವ್ರಿಗೆ 2-3 ತಿಂಗಳು ಮುಂಚೆನೇ ಆರ್ಡ್ರ್ ಬರುತ್ತೆ. ಅವರು ಆರ್ಡ್ರ್ ಹೆಂಗೆ ಬರುತ್ತೋ ಹಂಗೆ ರೆಡಿ ಮಾಡಿ ಇಕ್ಬಿಡ್ತಾರೆ. ಇಲ್ಲಿ ನಿಮಗೆ 1 ಅಡಿ 2 ಅಡಿ ಗಣೇಶ ನೋಡಿ ಇಲ್ಲಿ ಒಳಗಡೆ ಐತೆ. ಇದು ತುಂಬ ಚಿಕ್ಕದಾದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇವು ಗೌರಿ ಎಲ್ಲ ಇನ್ನೂ ಬೇಜಾನ್ ರೆಡಿ ಮಾಡಿ ಇಕ್ಕಿದ್ದಾರೆ, ಇನ್ನೂ ಪೇಂಟ್ ಮಾಡಿಲ್ಲ. ನೋಡಿ, ಇವೆಲ್ಲ ಕಂಪ್ನಿಯಲ್ಲಿರುವಂಥ ಗಣೇಶ ಬಂದು ನಿಮಗೆ ಇಷ್ಟು ವೆರೈಟೀಸಲ್ಲಿ ನಿಮ್ಗೆ ಯಾವ್ದು ಬೇಕೋ ನೀವು ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ನೋಡಿ, ಒಂದೇ ಡಿಸೈನು ಮತ್ತು ಒಂದೇ ಹೈಟು ಇಷ್ಟು ಗಣೇಶ ಮಾಡಿಕ್ಕಿದ್ದಾರೆ ಅಂತ. ನೋಡಿ, ಎಲ್ಲ ಒಂದೇ ಸೇಮ್ ಡಿಸೈನು. ಈ ಥರ ಗಣೇಶ ಜಾಸ್ತಿ ಸೇಲ್ ಆಗುತ್ತೆ ಅಂದ್ಕೊತೀನಿ, ಅದಕ್ಕೆ ಜಾಸ್ತಿ ಮಾಡಿಕ್ಕಿದ್ದಾರೆ. ಈ ಫ್ಯಾಕ್ಟ್ರಿಯಲ್ಲಿ ನಿಮಗೆ 2 ಥರ ಗಣೇಶ ಸಿಗುತ್ತೆ. ಒಂದು ಬಂದು ಮಣ್ಣಿನ ಗಣೇಶ, ಇನ್ನೊಂದು ಬಂದು ಪೇಪರ್ ಗಣೇಶ. ಇವೆರಡು ಮಾತ್ರ ಇಲ್ಲಿ ಸಿಗುತ್ತೆ. ಯಾವುದೇ ಥರ POP ಗಣೇಶ ಇಲ್ಲಿ ನಿಮಗೆ ಸಿಗೋದಿಲ್ಲ. ಇದೇ ತಿಂಗಳಲ್ಲಿ ಹಬ್ಬ ಇರೋದ್ರಿಂದ ತುಂಬ ಫಾಸ್ಟಾಗಿ ಕೆಲಸಗಳು ಮಾಡ್ಕೊತಿದ್ದಾರೆ ಇಲ್ಲಿ. ನಾವು ಅದಕ್ಕೆ ಇಲ್ಲದಿದ್ದರೆ ಪೇಪರ್ ಎಲ್ಲ ತೆಗೆದು ನಿಮಗೆ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ನಾವೇ ಪೇಪರು ತೆಗಿಯೋದು ಬೇಡ ಅಂತ ಹೇಳಿದ್ದವ್ರಿಗೆ, ಯಾಕಂದರೆ ಮತ್ತೆ ಡಸ್ಟ್ ಎಲ್ಲ ಕುತ್ಕೊಂಡು ಮತ್ತು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ನಾವೇ ತೆಗೆದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಗಣೇಶ ನೋಡ್ತಾ ಇದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಬಂದು ಇಲ್ಲಿ ಒಂದ್ಸಲ ನೋಡ್ಕೊಂಡು ಹೋಗಲಿ. ಈ ಫ್ಯಾಕ್ಟ್ರಿಯಲ್ಲಿ ಬಂದು 1 ರಿಂದ 6 ಅಡಿವರೆಗೂ ನೋಡಿದ್ರಿ. ನಾವು ಇನ್ನೊಂದು ಕಂಪ್ನಿಗೆ ಹೋಗ್ತಾ ಇದ್ರಿ ಈಗ, ಅಲ್ಲಿ ಬಂದು 1 ರಿಂದ 15 ಅಡಿವರೆಗೂ ಇರುತ್ತಂತೆ. ಆ ಕಂಪ್ನಿಯಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈ ಕಂಪ್ನಿ ಹೆಸರು ಬಂದುಬಿಟ್ಟು ಶ್ರೀ ವೆಂಕಟೇಶ್ವರ ಗಣೇಶ ತಯಾರಕರು ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲ ನಿಮಗೆ ವಿಡಿಯೋ ಕೆಳಗಡೆ ಕೊಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಗಣೇಶನ್ಗೆ ಯಾವ ಥರ ಪೇಂಟ್ ಮಾಡ್ತಿದ್ದಾರೆ ಅಂತ. ನೋಡಿ, ಈ ಥರ ಪೇಂಟ್ ಮಾಡ್ತಾರೆ. ನಮಗೆ ಫೈನಲ್ಗೆ ಆ ಥರ ಪೇಂಟ್ ಆದಮೇಲೆ ನಮ್ಗೆ ನೋಡೋಕೆ ಆ ಥರ ಗಣೇಶ ಸಿಗುತ್ತೆ. ಬನ್ನಿ ಈಗ ನಾವು ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗೋಣ. ಮತ್ತೊಂದು ಫ್ಯಾಕ್ಟ್ರಿ ಇದೆ ನೋಡಿ. ನಿಮಗೆ ಈ ಊರ ಹತ್ರ ಒಂದು 10 ರಿಂದ 15 ಫ್ಯಾಕ್ಟ್ರಿಗಳಿದ್ದಾವೆ ಈ ಥರ. ಈ ಫ್ಯಾಕ್ಟ್ರಿ ಹೆಸರು ಬಂದುಬಿಟ್ಟು ಕುಂಬೇಶ್ವರ ಗಣೇಶ ಫ್ಯಾಕ್ಟ್ರಿ ಅಂತ. ನೋಡಿ, ಬೋರ್ಡು ಈ ಥರ ಇರುತ್ತೆ. ಬನ್ನಿ ಈಗ ಒಳಗಡೆ ಹೋಗಿ ನೋಡೋಣ ಯಾವ ಥರ ಐತೆ ಅಂತ. ನೋಡಿ, ಈ ದೊಡ್ಡ ಸೈಜ್ ಏನು ನೋಡ್ತಾ ಇದ್ದೀರಾ, ಇವೆಲ್ಲ ಬಂದು ನಿಮಗೆ ಪೇಪರ್ ಗಣೇಶನೇ. ನೋಡಿ, ತುಂಬ ಚೆನ್ನಾಗಿದೆ ಈ ಗಣೇಶ. ಇಲ್ಲೂ ನಿಮಗೆ 2 ಥರ ಗಣೇಶ ಸಿಗುತ್ತೆ. ಒಂದು ಮಣ್ಣಿನ ಗಣೇಶ, ಇನ್ನೊಂದು ಬಂದು ಪೇಪರ್ ಗಣೇಶ. ನಿಮ್ಗೆ 6 ಅಡಿ ಒಳಗಡೆ ಇರೋವೆಲ್ಲ ಮಣ್ಣಿನ ಗಣೇಶನಲ್ಲಿ, ಮತ್ತು 6 ಅಡಿ ಮೇಲೆ ಇರೋವೆಲ್ಲ ಪೇಪರ್ ಗಣೇಶನೇ ಆಗಿರುತ್ತದೆ. ಇವೆಲ್ಲ ಬಂದು 15 ಅಡಿ ಗಣೇಶನ ನೋಡಿ. ಇವು ಇಲ್ಲೇನು ನೋಡ್ತಾ ಇದ್ದೀರಾ ದೊಡ್ಡ ಸೈಜು, ಇವೆಲ್ಲ ಬಂದು ಸೇಮ್ ಒಂದೇ ಸೈಜ್ ಐತೆ, 15 ಅಡಿ ಐತೆ. ಇಲ್ಲಿ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ನೋಡ್ಬೋದು ನೀವು, ಒಂದೊಂದು ಗಣೇಶ ಒಂದೊಂದು ಡಿಸೈನ್ ಐತೆ. ಮತ್ತು ಇವು ಪೇಪರ್ ಗಣೇಶ ಆಗಿರೋದ್ರಿಂದ ನಮಗೆ ಎತ್ತಕ್ಕೂ ಒಂದು ಜಾಸ್ತಿ ಜನ ಬೇಕಾಗಲ್ಲ. ಒಂದು 4 ಜನ ಇದ್ದರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ನೋಡೋಕ್ಕೆ ಗಾತ್ರ ದೊಡ್ಡದೇ ಕಾಣಿಸುತ್ತೆ, ಆದರೆ ವೆಯ್ಟ್ಲೆಸ್ ಇರುತ್ತೆ, ವೆಯ್ಟ್ ಕಮ್ಮಿ ಇರುತ್ತೆ. ಈ ಫ್ಯಾಕ್ಟ್ರಿ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಕೊಡ್ತೀನಿ. ನಿಮ್ಗೆ ಯಾರಿಗಾದರೂ ಗಣೇಶ ಬೇಕಾದಲ್ಲಿ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಗಣೇಶ ನೋಡಿ, ನೋಡೋಕೆ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ನೋಡಿ ನರಸಿಂಹಸ್ವಾಮಿ ಇದ್ದಾರೆ. ಇರಿ ಪೇಪರ್ ತೆಗಿಸ್ತೀನಿ ಈ ಗಣೇಶನಿಗೆ. ನೋಡಿ, ಈ ಥರ ಇರುತ್ತೆ. ಪೇಪರ್ ತೆಗೆದ್ಮೇಲೆ ನಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಅದಕ್ಕೆ ಎಲ್ಲದಕ್ಕೂ ಪೇಪರ್ ತೆಗೆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಬಂದು ಬುಕ್ ಆಗಿಬಿಟ್ಟಿದೆ ಆಲ್ರೆಡಿ. ಬುಕ್ ಆದರೆ ಈ ಥರ ಅವ್ರ ಹೆಸರು ಬರೆದ್ಬಿಟ್ಟು ಸೈಡಲ್ಲಿ ಇಕ್ಬಿಡ್ತಾರೆ. ಇದು ಬಂದು ಇವಾಗೆ ಬುಕ್ ಆಗೈತೆ, ಅದಕ್ಕೆ ಸೈಡಲ್ಲಿ ಇಕ್ಕಿಲ್ಲ. ನೋಡಿ, ತುಂಬ ಚೆನ್ನಾಗೈತೆ ಈ ಗಣೇಶ ಬಂದು. ನರಸಿಂಹಸ್ವಾಮಿ ಇದ್ದಾರೆ ಪಕ್ಕದಲ್ಲಿ. ಈ ಗಣೇಶ ನೋಡಿ, ಈ ಗಣೇಶನೂ ಚೆನ್ನಾಗಿದ್ದಾನೆ. ನೋಡಿ, ಈ ಥರ ಹೆಣ್ಣು ದೇವರು ಇದ್ದಾರೆ. ಈ ಕಡೆ ಕೆಳಗಡೆ ನಂದಿ ಐತೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಗಣೇಶ ಐತೆ. ಆ ಗಣೇಶ ನೋಡಿ ಇನ್ನೂ ಚೆನ್ನಾಗಿದ್ದಾನೆ. ಇಲ್ಲಿ ನೋಡಿ, ಶಿವಲಿಂಗ ಮತ್ತು ನಂದಿ, ನಾಗರಾವು ಎಲ್ಲ ಬರುತ್ತೆ ಇಲ್ಲಿ ಗಣೇಶನಿಗೆ. ಪೇಂಟ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ನಾವು ಆ ಪೇಂಟ್ ನೋಡ್ತಾ ಇದ್ರೆ. ಇಲ್ಲಿಂದ ಈಚೆಗೆ ನೀವೇನು ನೋಡ್ತೀರಾ ಇವೆಲ್ಲ ಬಂದು ನಿಮಗೆ ಮಣ್ಣಿನ ಗಣೇಶನೇ, ಮಣ್ಣಲ್ಲಿ ಮಾಡಿರುವಂಥ ಗಣೇಶ. ಇವು ಬಂದು ನಿಮಗೆ 5.5 ಅಡಿ ಇಲ್ಲ 6 ಅಡಿ ಒಳಗಡೆನೇ ಇರುತ್ತೆ, ಅದ್ರ ಮೇಲೆ ಇರಲ್ಲ. ಯಾಕಂದರೆ ವೆಯ್ಟ್ ಇರೋದ್ರಿಂದ ಜಾಸ್ತಿ ಹೈಟ್ ಮಾಡೋಕ್ಕೂ ಹೋಗಲ್ಲ ಇವರು. ನೋಡಿ, ಈ ಮಣ್ಣಲ್ಲೂ ತುಂಬ ಡಿಸೈನ್ ಆಗಿ ತುಂಬ ವೆರೈಟಿ ಗಣೇಶ ಮಾಡಿದ್ದಾರೆ ಇಲ್ಲಿ. ಬೇಕಂದರೆ ನೀವು ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಹೋಗ್ಬೋದು.
ಇಲ್ಲೊಂದು ಗಣೇಶ ನೋಡಿ, ತುಂಬ ವೆರೈಟಿಯಾಗಿ ಮಾಡಿದ್ದಾರೆ. ತಲೆ ಕಿರೀಟ ಮೇಲೆ ಬಂದು ವೆಂಕಟರಮಣ ಸ್ವಾಮಿ ಇದ್ದಾರೆ, ಮತ್ತು ಆ ಕಡೆ ಈ ಕಡೆ ಕಿವಿಯಲ್ಲಿ ಈಶ್ವರನ ಮಾಡಿಕ್ಕಿದ್ದಾರೆ. ತುಂಬ ಚೆನ್ನಾಗೈತೆ ಈ ಗಣೇಶ ಬಂದು. ನೋಡಿ ಯಾವ ಥರ ಐತೆ ಅಂತ. ಈ ಗಣೇಶ ನೋಡಿ ನಂದಿ ಮೇಲೆ ಕೂತ್ಕೊಂಡಂಗೆ ಡಿಸೈನ್ ಮಾಡಿದ್ದಾರೆ. ಈ ಗಣೇಶನೂ ಅಷ್ಟೇ ತುಂಬ ಚೆನ್ನಾಗಿ ಇದೆ. ಈ ಗಣೇಶ ಬಂದು ನಿಮಗೆ 5 ಅಡಿ ಒಳಗಡೆ ಸಿಗುತ್ತೆ. ಈ ಕಡೆ ಬಂದು ನಿಮಗೆ 1 ಅಡಿಯಿಂದ 5 ಅಡಿ ಒಳಗಡೆ ಇರುವಂಥ ಗಣೇಶ ಜೋಡಿಸಿದ್ದಾರೆ. ನೀವು ಬಂದು ನೋಡಿ ನಿಮಗೆ ಯಾವ ಗಣೇಶ ಬೇಕಂದರೆ ಆ ಗಣೇಶ ಇಲ್ಲಿ ತಗೊಂಡೋಗ್ಬೋದು. ಇಲ್ಲಿ ಅಷ್ಟೇ ಹೋಲ್ಸೇಲ್ ರೇಟು ಮತ್ತು ರಿಟೇಲ್ ರೇಟು ಎರಡು ರೇಟಲ್ಲೂ ನಿಮಗೆ ಗಣೇಶ ಸಿಗುತ್ತೆ. ಇಲ್ಲಿ ಬಂದು ಪ್ರೆಸೆಂಟ್ ನಿಮಗೆ 5,000ದಿಂದ 10,000 ಗಣೇಶವರೆಗೂ ರೆಡಿ ಇದ್ದಾವೆ. ಈ ವಿಡಿಯೋ ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾವು ಗಣೇಶ ನೋಡೋಕೆ ಬಂದಿದ್ರಿ, ನಿಮಗೆ ತೋರಿಸೋಣ ಅನ್ನೋ ಪ್ರಯತ್ನ ನಾವು ಮಾಡಿದ್ದಷ್ಟೇ. ಯಾವುದೇ ಥರ ಪ್ರಮೋಷನ್ ಅಲ್ಲ ಈ ವಿಡಿಯೋ.